ಕಾಸು ಸಹಾಯ ಕಾಲ ಇದೆ ಎಲ್ಲಿ 10 ರೂಪಾಯಿ ಕಮ್ಮಿ ಆಗ್ತದ ಅಲ್ಲಿ ಕೋತೀರಿ ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಗೂಗಲ್ ಪೇ ಮಾಡ್ತೀರಾ ಕ್ಯಾಶ್ ಮಾಡ್ತೀವಿ ಯಾರಿಗೂ ಫೋನ್ ಮಾಡ್ತಾ ಇದ್ದೀರಾ ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಂಡ ಯಾರು ಹೇಳಿದ್ರು ಕೈ ಇಟ್ಕೊಂಡು ಕಳ್ಳೆಕಾಯಿ ತೋಟ್ಕೋದ್ನಂತೆ ಅದಕ್ಕೆ ಕಳ್ಳೆಕಾಯಿ ತಿನ್ಕೊಂಡು ಎಂಡ್ರನ್ನು ಮಕ್ಕಳನ್ನೇ ಮುರ್ದ್ಬಿಟ್ನಂತೆ ಕೋರ್ಟ್ ಅಲ್ಲಿ ನಿನಗೆ ನ್ಯಾಯ ಸಿಗೋ ಹಾಗೆ ಮಾಡ್ತೀನಿ ಇದು ಗಾದೆ ಮಸ್ತ್ ರೇ ಮಸ್ತ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗ್ ವಿತ್ ಪುನರ್ವಿತಾಕ್ಷತಾ ಕುರುಬಾ ತಮ್ಮನೇಲೇ ಗೊತ್ತಾಗಿರುತ್ತೆ ಫೆಸ್ಟಿವಲ್ ಶಾಪಿಂಗ್ ಹೋಗ್ತಾ ಇದ್ದೀರಿ ಏನಪ್ಪ ಫೆಸ್ಟಿವಲ್ ಅಂದರೆ ಅದು ಈಗ ಹೇಳಲ್ಲ ಅದ್ರದ್ದು ವ್ಲಾಗ್ ಮಾಡಿ ಹಾಕ್ತೀನಿ ಆಗ ನಿಮ್ಗೆ ಗೊತ್ತಾಗುತ್ತೆ ಸೊ ಈಗ ನಾವು ಶಾಪಿಂಗ್ ಹೋಗ್ತಾರೆ ಬಂದು ಹೊಸಕೋಟೆಗೆ ಸೊ ಸ್ವಲ್ಪ ಐಟಮ್ಸ್ ಎಲ್ಲ ತರೋದಿದೆ ಯಾಕೆಂದರೆ ಅಡುಗೆ ಎಲ್ಲ ಮಾಡಿಸ್ತಿರಲ್ಲ ಸೊ ಅದಕ್ಕೆಲ್ಲ ಸ್ವಲ್ಪ ಐಟಮ್ಸ್ ಬೇಕು ಸೊ ಅದಕ್ಕೆ ಈಗ ಹೋಗ್ತಾ ಇದ್ದೀರಿ ನನ್ನ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲಿ ಹೋಗ್ತಾ ಇದ್ದೀರಿ? ಹೊಸಕೋಟೆ ಕತೆ ಏನು ರೇಷನ್ ತಗೊಂಡ ಏ ಮಮ್ಮಿ ಸರಿ ಇಲ್ಲ ಏನು ಮಾಡೋದು ನನ್ನ ಪಿ ಲೆಫ್ಟ್ ಟು ರೈಟ್ ಎಲ್ಲ ಹೇಳ್ಬೇಕು ತಾನೇ ಕಮ್ಮಿ ಸಂಬಳ ಕೊಡ್ತಾ ಇದ್ದೆ ಅದಕ್ಕೆ ಹೌದಾ 25,000 30,000 ಸಂಬಳ ಕೊಟ್ಟರೆ ಅವ್ರು ಕರೆಕ್ಟ್ ಕೆಲಸ ನನ್ನ ಪಿ ಫ್ರೀ ಆಫ್ ಕಾಸ್ಟ್ ನನ್ನ ಪಿ ಎ ಗೊತ್ತಾ ಏನು ಇನ್ನಕ್ಕೆ ಹೇಳು ನಾನೇ ಕರ್ಕೊಂಡು ಹೋಗ್ತೀನಿ ಹೇಳ್ತಾರೆ ನಮ್ಮ ಓನರ್ ಸಂಬಳ ನೀಟಾಗಿ ಕೊಟ್ಟರೆ ಸಂಬಳ ಕರೆಕ್ಟ್ ಯಾರು ಕಲ್ಸ ನೀಟಾಗಿ ಸಂಬಳ ಕೊಡಲ್ಲ ಕೆಲಸ ಮಾಡೋದು ಯಾರು ಮಾಡ್ತಾರೆ ಯಾರು ಕಾಸು ಒಂದು ಸಹಾಯ ಕಾಲ ಇದೆ ಇವಾಗ ಇಟ್ಟು ಬಟ್ ಯಾರು ಕೇಳಲ್ಲ ಕಾಸು ಕೊಟ್ರೆ ಸಾಕು ಏನ್ ಬೇಕಾ ಮಾಡ್ಕೊಳ್ತಾರ ನಮ್ಮ ಕಾಲದಾಗ ಭಯ ಬೋಧಿ ಬಿಡುತ್ತಾರೆ ಇವಾಗ ಸರಿ ಇವಾಗ ಒಂದು ಡೌಟು ಎಲ್ಲರೂ ಅನ್ಕೊಂತಾರೆ ಸಾಮಾನು ತಗೊಂಡ್ರು ಅಲ್ಲೇ ಎಲ್ಲ ಅಂಗಡಿ ಇರ್ತಾವ ಅಲ್ಲೇ ತಗೊಂಬೋದಲ್ಲ ಹೊಸಕೋಟೆ ಅಂತ ಏನಕ್ಕೆ ಬಂದ್ರು ಏನೋ ನಮ್ಮದು ಹುಟ್ಟಿರೋ ಊರು ಈ ಕಡೆ ಬೆಳೆದಿರೋ ಊರು ಈ ಕಡೆ ನಾವು ಆವತ್ತಿನಿಂದ ಈ ಕಡೆ ಶಾಪಿಂಗ್ ಮಾಡಿರೋದು ರೇಷನ್ ತೆಗ್ದಿರೋದು ಆ ಕಡೆನೆ ಗೋಲ್ಡ್ ತೆಗ್ದಿರೋದು ಈ ಕಡೆನೆ ಎಲ್ಲ ಅಂಗಡಿನೂ ಪರಿಚಯ ನಮ್ಮ ಹೊಸಕೋಟೆನಿ ನಮ್ಮ ಕಡೆ ಅಲ್ಲ ನಮ್ಮ ಕಡೆ ನೀನು ಇರೋ ಕ್ಲಾರಿಟಿ ಹೇಳು ಅಲ್ಲಿ 100 ರೂಪಾಯಿ ಆದ್ರೆ ಇಲ್ಲಿ 90 ರೂಪಾಯಿ ಆಗ್ತದೆ ಅದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ಎಲ್ಲಿ 10 ರೂಪಾಯಿ ಕಮ್ಮಿ ಆಗ್ತದ ಅಲ್ಲಿ ಕೋತೀರಿ ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು ಕರೆಕ್ಟ್ 80 ರೂಪಾಯಿ ಹೊಸಕೋಟೆಗೆ ಬಂದಿದ್ದೀರಿ ಸೊ ಇವಾಗ ಎಲ್ಲಿ ಹೋಗ್ತಾ ಇರೋದು ನೀನು ಎಲ್ಲಿ ಏನು ತೆಗೆಯೋದು ರೇಷನ್ ಶಾಪ್ ಇದೆ ಸೊ ಅಲ್ಲೋಗಿ ಫಸ್ಟು ನಮ್ಮ ಅಮ್ಮನವರು ರೇಷನ್ ಏನು ಬೇಕಾ ಎಲ್ಲ ಎತ್ಕೊಂತಾರೆ ಅಂಗಡಿ ಬಾಕ್ಲಾಕ್ಬಿಟ್ಟಿದೆ ಸೊ ಫೋನ್ ಮಾಡ್ತಾ ಇದ್ದಾರೆ ಫೋನ್ ಮಾಡಿ ತಿಳ್ಕೊಂತಾರೆ ಅಂಗಡಿ ಓಪನ್ ಯಾವಾಗ ಮಾಡ್ತಾರ ಮಾಡಲ್ವಾ ಇಲ್ವಾ ಏನು ಎತ್ತ ಅಂತ ನಾವು ಚಿಕ್ಕವರಿಂದ ತಿಂತಾ ಇದ್ದೀವಿ ತಿಂಡಿಗಳು ಇದ್ರಾಗ ಯಾವ್ಯಾವ ಅಂದರೆ ಇದು ಮೇಯ್ನ್ ಜಾಸ್ತಿ ತಿಂತಾ ಇದ್ದಿದ್ದು ಅವಾಗ ಎಷ್ಟು 1 ರೂಪಾಯಿಗೆ ಎಷ್ಟು ಬರ್ತೀವಿ 1 ರೂಪಾಯಿಗೆ 4 ಇದು ನಮ್ಮ ನಮ್ಮಿನ ಫೇವ್ರೇಟು
ಆಮೇಲೆ ಇದು ಕೂಡ ತಿಂತಾ ಇದ್ರು ಅವಾಗ. ಇದು ಕೂಡ ಇದು ಮೇಯ್ನ್ ಆಗಿ ಇದು ಮಾಡ್ತಾ ಬಿಟ್ರೆ ನೋಡಿ, ಪ್ಲಾಸ್ಟಿಕ್ ಸಾಮಾನು ಇಟ್ಕೊಂಡು ಹಾಕ್ರೆ ಕಲ್ಲಪಟ್ಟ ಹಿಡ್ಕೊಡೋರು ಪುಯ್ 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 ಅನ್ಕೊಂಡು. ಇವಾಗ ಇಷ್ಟು ತಗೊಂಡವ್ರೆ. ಇದೆಷ್ಟಕ್ಕ ಇದೆಷ್ಟು ಇದೆಲ್ಲ ಕೋಕೋನಟ್ಟು. ಈಗ ನೋಡಿ ನಮ್ಮ ಮಮ್ಮಿಯವರೆಲ್ಲ ಹಾಯ್ಕೊಂತಾರೆ ಬೇಕಾಗಿರೋ ಕೋಕೋನಟ್ಸ್ನೆಲ್ಲನೂ. ಆ್ಯಕ್ಚುಲಿ ನಾವು ಬಂದಿರೋದು ಹೊಸಕೋಟೆ ಒಳಗಡೆ ಇದು ಶ್ರೀ ಬಾಲಾಜಿ ತೆಂಗಿನಕಾಯಿ ಅಂಗಡಿ ಅಂತ ಇದೆ. ಇಲ್ಲಿ ಬಂದು ಶಾಪ್ ಮಾಡ್ಬೋದು, ಒಳ್ಳೆ ಪ್ರೈಸಲ್ಲಿ ಕೊಡ್ತಾರೆ. ಇವರೇ ನೋಡಿ ಅಂಗಡಿ ಓನರು ಇವರು. ಆ್ಯಕ್ಚುಲಿ ನಾವು ಇಲ್ಲೇ ಬಂದು ತೊಗೊಳೋದು ಯಾವಾಗೂ, ನಮ್ಗೆ ಏನೇನು ಫಂಕ್ಷನ್ ಇದ್ರೂ ಬಂದು ಇಲ್ಲೇ ನಾವೆಲ್ಲ ಪರ್ಚೇಸ್ ಮಾಡೋದು. ಹೋಲ್ಸೇಲೇ ಸಿಗುತ್ತೆ ನಮಗೆ. ಐಟಮ್ಸ್ ಎಲ್ಲ ಆಯಿತು, ಪರ್ಚೇಸ್ ಮಾಡಿದ್ದು ಎಲ್ಲ ಬ್ಯಾಗ್ ಶಿಫ್ಟಿಂಗ್ ಎಲ್ಲ ಬ್ಯಾಗ್ ಶಿಫ್ಟಿಂಗ್ ಮಾಡ್ತಾ ಇದ್ದಾರೆ. ಫೋನ್ ಪೇ ಮಾಡ್ತೀರಾ, ಗೂಗಲ್ ಪೇ ಮಾಡ್ತೀರಾ? ಕ್ಯಾಶ್ ಮಾಡ್ತೀವಿ. ಯಾರಿಗೂ ಫೋನ್ ಮಾಡ್ತಾ ಇದ್ದೀರಾ? ಫೋನ್ ಮಾಡ್ತಾ ಇದೆಯಲ್ಲ ಮಮ್ಮಿ, ಕ್ಯಾಶ್ ಶಾಪಿಂಗ್ ಎಲ್ಲ ಮುಗೀತು. ನೆಕ್ಸ್ಟ್ ಇನ್ನೊಂದು ಅಂಗಡಿ ನೋಡ್ಬೇಕು, ಯಾವ ಅಂಗಡಿಗೆ ಹೋಗೋದು ಅಂತ. ಆಂಟಿ ನಿಮ್ಮ ಅಂಗಡಿ ಎಲ್ಲಿ ಬರುತ್ತೆ ಸ್ವಲ್ಪ ಹೇಳ್ಬಿಡಿ ನಮ್ಮ ಆಡಿಯನ್ಸ್ಗೆ. ಮಾರ್ಕೆಟ್ ರೋಡ್ ಬರುತ್ತೆ. ಬಾಲಾಜಿ ತೆಂಗಿನಕಾಯಿ ಮಾಡು. ರೀಸನಬಲ್ ಪ್ರೈಸ್ ಕೊಡ್ತಾರೆ, ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತಾರೆ. ಹೋಲ್ಸೇಲ್ ಎಲ್ಲಾನು ಸೊ ಚೆನ್ನಾಗಿ ಸಿಗುತ್ತೆ, ಎಲ್ಲ ಐಟಮ್ ಸಿಗುತ್ತೆ. ಎಲ್ಲ ಮತ್ತೆ ತಿಂಡಿ ಐಟಮ್ ಕೂಡ ಸಿಗುತ್ತೆ. ಇಲ್ಲಿ ಬಂದು ಪರ್ಚೇಸ್ ಮಾಡಿ ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಆ್ಯಂಡ್ ಎಲ್ಲ ಹೋಲ್ಸೇಲ್ ಇದೆ. ಓಕೆ, ಊಟದ ಐಟಮ್ಸ್ ಎಲ್ಲ ಆಯಿತು. ನೆಕ್ಸ್ಟ್ ಏನು ಊಟದ ಐಟಮ್ಸ್ ಏನಾಯ್ತು? ಅದೇಮ್ಮ ತಟ್ಟೆ ಲೋಡ್ ಆಮೇಲೆ ಏನು ಗ್ಲಾಸು ಅಷ್ಟ ಕುಂಕುಮ ಅವೆಲ್ಲ ಆಯಿತು. ನೆಕ್ಸ್ಟ್ ಆ್ಯಂಡ್ ಈಗ ಬ್ಲೌಸ್ ಪೀಸಸ್ ತೊಗೊಂಡು ಬಂದಿದ್ದೀರಿ. ಅಮ್ಮ ಏನೋ ಬ್ಲೌಸ್ ಪೀಸಸ್ ಬೇಕು ಅಂದರು, ಅದಕ್ಕೆ ಬ್ಲೌಸ್ ಪೀಸಸ್ ತೊಗೊಂಡು ಬಂದಿದ್ದೀವಿ. ಬೇರೆ ತೋರಿಸಿ ಚೆನ್ನಾಗಿರೋ. ಹಳೆ ಕೊಬ್ಬರಿ ಅದೆಲ್ಲ ಇದ್ರೆ ಅದನ್ನೆಲ್ಲ ಹಂಗೆ ಕುಡಿಕೊಂಡಿದ್ದು ಹಾಕಿ ತಗೊಂತೀವಿ, ಹೋಲ್ಸೇಲ್ ಆಗಿ ತಗೊಂತೀವಿ ನಾವು. ಹೇಳಿ ನೋಡಲ್ಲಿದೆ ಚೀಲ ಅಷ್ಟೇ ಅಮ್ಮ ತಗೊಂಬಂದಿರೋದು ಕೊಬ್ಬರಿ ಇಷ್ಟು. ಬಜ್ಜಿ ಬೋಂಡ ಮಮ್ಮಿ, ಬಜ್ಜಿ ಬೋಂಡ ಇದೆ. ಹೀರೆಕಾಯಿ ಐತಾ? ಎಲ್ಲೈತೆ? ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಬೋಂಡ ಚೆನ್ನಾಗೈತೆ ಬೋಂಡ. ಮತ್ತೆ ಆನೆಸ್ಟ್ ರಿವ್ಯೂ ಕೊಡ್ತಾರೆ ಮಮ್ಮಿ. ಆ್ಯಂಡ್ ಇದು ರೇಷನ್ ನನ್ನ ಪ್ಯಾಲ್ಪಿಟಿಗೆ ತೂಗಿಸ್ತಾನೆ ಪಾಪ ಜ್ವರ ಅವನಿಗೆ. ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಯಾಕಂటే ಆಗಲ್ಲ. ಕಳ್ಳೆಕಾಯಿ ತೋಟ್ಕೋದ್ನಂತೆ, ಕಳ್ಳೆಕಾಯಿ ತಿನ್ಕೊಂಡು ಎಂಡ್ರನ್ನು ಮಕ್ಕಳನ್ನೇ ಮರ್ತು ಬಿಟ್ನಂತೆ. ಇದು ಗಾದೆ.
ನಮ್ಮ ಆಂಟಿ ಎಲ್ಲೋದ್ರು ನಿಮ್ಮ ಹಳ್ಳಿ ಬುದ್ಧಿ ಮಾತ್ರ ಬೇಡ. ನೋಡು ಹಂಗೆ ನಮ್ಮ ಆಂಟಿ ಇಸ್ಕೊಳ್ಳಲ್ಲ, ಹಂಗೆ ನಾನು ಕೂಡ ಇಸ್ಕೊಳ್ಳೋದು ಹಂಗೆ ಒಂದು. ಆಂಟಿ ಏನಾದ್ರು ತಿನ್ನಕ್ಕ ಅಲ್ಲ ಪ್ಯಾಕ್ ಮಾಡ್ತಾರೆ, ತಗೊಂಡು ಡೈರೆಕ್ಟ್ ಮನೆಗೆ ಹೋಗೋದು ಅಷ್ಟೇ.